ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸಾರಿ, ತುಂಬ ಲೇಟ್ ಆಯಿತು ಈ ವಿಡಿಯೋ ಮಾಡೋದಕ್ಕೆ. ಯಾಕಂದರೆ ತುಂಬ ಹರಿಬರಿ ಮತ್ತು ಬ್ಯುಸಿ ಲೈಫ್ ಇರೋದ್ರಿಂದ ವಿಡಿಯೋ ಬೇಗ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಾವು ವಯನಾಡಲ್ಲಿ ಎಲ್ಲಿ ಸ್ಟೇ ಆಗಿದ್ವಿ, ಫಾರೆಸ್ಟ್ ಮಿಡಲಲ್ಲಿ ನಾವು ಸ್ಟೇ ಆಗಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಏನೇನು ನೋಡಿದ್ವಿ ಅಂತಲೂ ತೋರಿಸ್ತೀನಿ. ಸ್ಟೇ ಒಳಗಡೆ ರೂಮ್ಸ್ ಹೇಗಿರುತ್ತೆ ಅಂತ ನೀವು ನೋಡಬೇಕು ಅಂದ್ಕೊಂಡಿದ್ರೆ ನೋಡಿ. ಸೊ ಸೇಮ್ ಪ್ರೈಸು ಎಲ್ಲ ಸೊ ಒಳಗಡೆ ಸ್ಟೇಗೆ ಸೇಮ್ ಪ್ರೈಸ್ ಇರುತ್ತೆ. ಈ ರೂಮ್ ಆ ರೂಮ್ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಬಾಲ್ಕನಿಯಿಂದ ನೀವು ಕೆಲವೊಂದು ಅನಿಮಲ್ಸ್ ಬರುತ್ತೆ ಒಳಗಡೆ. ಲೈಕ್ ನಾವು ಡಿಯರ್ ನೋಡಿದ್ರಿ ಇನ್ಸೈಡು, ತುಂಬ ಚೆನ್ನಾಗಿತ್ತು. ಮತ್ತು ನವಿಲೂ ಬರುತ್ತೆ ಅವಾಗ. ಸೊ ಕುತ್ಕೊಂಡು ಕಾಫಿ ಕುಡಿಯೋಕ್ಕೆ ಈ ಥರ ಟೇಬಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನಾನು ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಬೇಕಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಇಲ್ಲಿ ನಾನು ಪ್ರತಿಯೊಂದು ಸ್ಟೇನೂ ನೋಡಬೇಕು, ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಅಲ್ವಾ, ಅದಕ್ಕೆ ಮೂರೂ ನಾನು ನೋಡಬೇಕು, ಪ್ಲೀಸ್ ತೋರಿಸಿ ಅಂತಂದೆ. ಅವರೇನೋ ಅಂದ್ಕೊಂಡಿರಾನೆ ಆಲ್ರೆಡಿ 7 ಆಗಿತ್ತು, ಅವರು ಔಟ್ಸೈಡ್ ಹೋಗಬೇಕಿತ್ತು. ಬಟ್ ಆದ್ರೂ ಬಂದು ತೋರಿಸಿದ್ರು. ತುಂಬ ಚೆನ್ನಾಗಿದೆ. ಈ ರೂಮ್ ಹೀಗಿದೆ, ಒಳಗಡೆ ಆಚೆನೂ ಬಾಲ್ಕನಿ ಇದೆ, ತುಂಬ ಚೆನ್ನಾಗಿದೆ. ಈ ರೂಮು ಸೆಕೆಂಡ್ ರೂಮಿನ ಬಾಲ್ಕನಿ ಹೀಗಿದೆ. ಇದಿಷ್ಟೇ. ಇನ್ನು ಒಳಗಡೆ ಏನೇನಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ಥರ್ಡ್ ರೂಮ್ಗೆ ಹೋಗೋಣ ಬನ್ನಿ. ಸೊ ಥರ್ಡ್ ರೂಮು ಅಷ್ಟೇ ಯೂನಿಕ್ಕಾಗಿ ಸ್ಪೆಷಲಾಗಿ ಚೆನ್ನಾಗಿದೆ. ಥರ್ಡ್ ರೂಮಲ್ಲಿ ಏನು ಸ್ಪೆಷಲ್ ಅಂತಂದರೆ, ಸೊ ಒಳಗಡೆ ಟೇಬಲ್ ಇದೆ ಮತ್ತು ಔಟ್ಸೈಡ್ ಬಾಲ್ಕನಿಯಲ್ಲೂ ಟೇಬಲ್ ಇದೆ. ಸೇಮ್ ಕಾಸ್ಟೇ, ಏನು ಡಿಫ್ರೆನ್ಸಸ್ ಏನಿಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಔಟ್ಸೈಡೇ ಸಿಂಕ್ ಇದೆ. ನಿಜ ಕತ್ಲಲ್ಲೂ ಎಷ್ಟು ಚೆನ್ನಾಗಿ ಶೈನ್ ಆಗ್ತಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪ್ಲೇಸ್ ವಾಸ್ ಗುಡ್ ರೈಟ್? ಟರ್ನ್ ದಿಸ್ ಆ್ಯಂಡ್ ಟೆಲ್ ಮಿ. ಸೊ ಇಲ್ಲಿ ನಾವು ಏನಕ್ಕೆ ಹೋದ್ವಿ ಅಂತಂದರೆ, ನಮ್ಮವ್ರದ್ದು ಬರ್ಡೇ ಇರೋದ್ರಿಂದ ಬರ್ಡೇ ಸರ್ಪ್ರೈಸ್ ಒಂಥರ ಯೂನಿಕಾಗಿ ಚೆನ್ನಾಗಿರಬೇಕು ಅಂತಲೇ ನಾವು ಈ ಪ್ಲೇಸ್ಗೆ ಹೋಗಿದ್ದು. ಜಿಂಕೆಗಳು ನೋಡಿ ಕತ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ನೋಡಿ ಕಣ್ಣು ಮಾತ್ರ ಚೆನ್ನಾಗಿ ಹೊಳಿತೈತೆ. ಅವರು ಜಿಂಕೆಗಳು ಅಲ್ಲಿದೆ ಕಾಣಿಸ್ತಿದೆ, ಬೆಳಕಲ್ಲಿ ಕಾಣಿಸ್ತಿತ್ತು. ಸ್ವಲ್ಪ ಬೇಗ ಡಾರ್ಕ್ ಆಯಿತು, ಅದಕ್ಕೆ ಅವರು ಲೈಟ್ ಹಾಕಿದ್ರು, ಟಾರ್ಚ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಾರ್ನಿಂಗ್ ಟೈಮೂ ಅವಾಗವಾಗ ಅಷ್ಟೇ ಕಾಣಿಸುತ್ತೆ. ಆವಾಗ ಎಲಿಫೆಂಟು ಬರುತ್ತಂತೆ ನೋಡಿ, ಚೆನ್ನಾಗಿರುತ್ತೆ. ಸೊ ಇಂಥ ಪ್ಲೇಸಲ್ಲಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ ಜಾಸ್ತಿ. ಯಾರಿಗಾದ್ರೂ ಸರ್ಪ್ರೈಸ್ ಕೊಡಬೇಕು ಅಂತಿದ್ರೆ ಅವರು ತುಂಬ ಖುಷಿಯಾಗಿ ಫೀಲ್ ಆಗ್ತಾರೆ. ಸೊ ನಮ್ಮವ್ರಿಗೆ ನಾನು ಈ ಥರ ಸರ್ಪ್ರೈಸ್ ಕೊಟ್ಟೆ. ಒಂದು ಕ್ಯಾಂಪ್ ಫೈರ್ ಹಾಕ್ಸಿ ಈ ಥರ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿಕೊಂಡು. ಊಟ ಎಲ್ಲ ಬುಕ್ ಮಾಡಿದ್ವಿ. ಊಟ ಅಂತೂ ಸಖತ್ತಾಗಿದೆ. ನಿಜ ನಾನು ಬೇರೆ ಕಡೆನೂ ಟೇಸ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗೂ ಆ ಫೀಲ್ ಆಗುತ್ತೆ ತಿನ್ನಬೇಕು ಅಂತ. ಅಷ್ಟು ಸಖತ್ತಾಗಿತ್ತು ನಿಜ ಹೇಳಬೇಕು ಅಂತಂದರೆ. ಬೇರೆ ಕಡೆ ಹೋದರೆ ನಮ್ಗೆ ಊಟ ಸೆಟ್ ಆಗೋಲ್ಲ, ಬಟ್ ನಮ್ಮ ಪ್ಲೇಸಸ್ಸಲ್ಲೇ ಒಂದೊಂದು ಸತಿ ಆ ಟೇಸ್ಟ್ ಅನ್ನೋದು ಬರೋಲ್ಲ. ಆ ಥರ ಯೂನಿಕ್ ಓಲ್ಡಾಗಿ ಟೇಸ್ಟ್ ಇತ್ತು. ನಾವು ಎಗ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ, ಕಬಾಬ್ ಮತ್ತು ಇದು ಬುಕ್ ಮಾಡಿದ್ರಿ ಫ್ರೈ, ಚಪಾತಿ. ನಮ್ಮವ್ರು ಚಪಾತಿ ಬುಕ್ ಮಾಡಿದರು, ಸೂಪರಾಗಿ ಅಲ್ಟಿಮೇಟಾಗಿತ್ತು. ಹಾಗೆ ಊಟ ಎಲ್ಲ ಆದಮೇಲೆ ಕಂಪ್ಲೀಟ್ ಬೆಂಕಿ ಆರೋವರೆಗೂ ಇರೋಣ ಅಂತಂದ್ಬಿಟ್ಟು ಸ್ವಲ್ಪ ಬೆಂಕಿ ಕಾಯಿಸ್ಕೊಂಡು ಬೆಳಗ್ಗೆ ಆಯಿತು. ಬೆಳಗ್ಗೆ ಹೀಗಿದೆ. ನೈಟ್ ಜಾಸ್ತಿ ವ್ಯೂ ಪ್ರಾಪರಾಗಿ ನೋಡಿಲ್ಲ ಅಂದ್ಕೊತೀನಿ. ವ್ಯೂ ಅಂತೂ ಸಖತ್ತಾಗಿದೆ ನೋಡಿ. ಬರ್ಡ್ಸ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನಾನು ನಮ್ಮವ್ರಿಗೆ ಬಾ ಇಲ್ಲಿ ಹಾಡು ಚೆನ್ನಾಗಿದೆ ಸ್ವಲ್ಪ ನಕ್ಕು ಅಂತಂದರೆ ಅವರು ಅಲ್ಲೂ ಕೂಡ ಅಷ್ಟೇ ಹೋಗೋಣ ಅಂತ. ಈ ಥರ ಚೆನ್ನಾಗಿದೆ ನೋಡಿ. ಜಿಂಕೆಗಳು ಬಂದಾಗ ಕಾಣಿಸುತ್ತೆ ನಮಗೆ ಡೈರೆಕ್ಟಾಗಿ ಇಲ್ಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಾಟ್? ಕೇರಳ ಸ್ಟೈಲ್ ರೈಟ್? ಓಕೆ. ಬ್ರೇಕ್ಫಾಸ್ಟ್ ಎಲ್ಲ ಫಿನಿಶ್ ಆಯಿತು. ಬೈಕ್ಗೆ ಇನ್ನು ಬ್ಯಾಗೆಲ್ಲ ಟೈಟ್ ಮಾಡಿ ಹೋಗಬೇಕು. ಸೊ ಬೈಕ್ನ ಕ್ಲೀನ್ ಮಾಡ್ತಿದ್ದಾರೆ ಮತ್ತು ನೋಡ್ತಿದ್ದಾರೆ ಬೈಕಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಹೋಮ್ ಸ್ಟೇ ಅಂತೂ ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ಅಂದರೆ ಬಿಟ್ಟೋಗೋಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತೆ ಬರಬೇಕು ಅನ್ನೋ ಪ್ಲೇಸ್ ಇದು, ಅಷ್ಟು ಚೆನ್ನಾಗಿದೆ. ನಿಮ್ಗೇನಾದರೂ ಈ ಹೋಮ್ ಸ್ಟೇ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಬನ್ನಿ, ಇಲ್ಲಿಗೆ ಬನ್ನಿ. ವೈನಾಡು ಹೋಮ್ ಸ್ಟೇ ಹೆಸರೇನಿದೆ ಅಂದರೆ VMJ ವೈಲ್ಡ್ ಸ್ಟೇ ಅಂತ. ನಾವು ಡೈರೆಕ್ಟ್ ಏನಾದರೂ ಬುಕ್ ಮಾಡಿದರೆ ತುಂಬ ಕಮ್ಮಿ ತಗೊಳ್ತಾರೆ. ನಿಮ್ಗೇನಾದರೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ VMJ ಸ್ಟೇ ಬಗ್ಗೆ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಹೋಗ್ಬೋದು. ಹೋಗೋವಾಗ ಈ ಥರ ಕಾಣಿಸ್ತು, ಬಿಟ್ಟೋಗೋಕ್ಕೆ ಮನಸ್ಸೇ ಇಲ್ಲ. ಬಟ್ ಓಕೆ,